ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲ್ಲಪ್ರಭಾ ಯೂಟ್ಯೂಬ್ಗೆ ತಮಗೆ ಸ್ವಾಗತ. ನಾನು ನೇತ್ರ ಬೆಳವಡಿ. ದಿನಾಂಕ 5/2/2024 ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬೆಳವಡಿಯ ಗ್ರಾಮದಲ್ಲಿ ಶ್ರೀ ಈಶಪ್ರಭು ಶಿಕ್ಷಣ ಸಂಸ್ಥೆಯ ಬಂಗಾರ ಹಬ್ಬದ ಕಾರ್ಯಕ್ರಮ ಸೋಮವಾರ 2ನೇ ದಿನದಂದು ನಡೆಯಿತು. ಅದರ ಸಂಪೂರ್ಣ ವರದಿಯನ್ನು ನೀಡಲಿದ್ದಾರೆ ನಮ್ಮ ಹಾಯ್ ಮಲ್ಲಪ್ರಭಾ ಯೂಟ್ಯೂಬ್ ಚಾನಲ್ನ ಯಾಸಿನ್ ಕಿತ್ತೂರ್. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನೇತ್ರ ಬೆಳವಡಿ. ಸಂಸ್ಥೆಯ ಗೌರವ ಕಾರ್ಯದರ್ಶಿ ಎಂಎಂ ಕಾಡೇಶ್ನವರ್ ಮಾತನಾಡಿದರು. ಸಂಸ್ಥಾಪಕರು ದಿವಂಗತ ಹಿರಿಯರು ಹಾಗೂ ಈಗಿನ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು ನಿಮ್ಮೆಲ್ಲರ ಆಶೀರ್ವಾದವೇ ಕಾರಣ ಎಂದು ಹೇಳಿದರು. ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ ಡಾಕ್ಟರ್ ಕೆ.ಬಿ. ಸೊರಟೂರ್ ಶಿಕ್ಷಣಕ್ಕಾಗಿ ಅಜರಾಮರವಾಗಿ ಸೇವೆ ಸಲ್ಲಿಸಿದ ಲಿಂಗದಳ್ಳಿ ದನಿಗಳು ಹೆಸರು ಶಿರಸಂಗಿ ಲಿಂಗರಾಜರು, ಸರ್ ಸಿದ್ದಪ್ಪ ಕಂಬಳಿ ಹಾಗೂ ಇನ್ನೂ ಅನೇಕ ಶಿಕ್ಷಣ ಪ್ರೇಮಿಗಳು ಪಟ್ಟಿಯಲ್ಲಿ ಸೇರುತ್ತದೆ. ಅಲ್ಲದೆ ಅವರ ಜೊತೆಗೂಡಿ ಸಹಕಾರ ನೀಡಿದ ಬೆಳವಡಿಯ ಗ್ರಾಮದ ದಿವಂಗತ ಹಿರಿಯರು ನಿಸ್ವಾರ್ಥ ಸೇವೆ ಅವಿಸ್ಮರಣೀಯ ಎಂದು ಅಭಿಪ್ರಾಯಪಟ್ಟರು. ಹಾಗೆ ನಮ್ಮ ಗ್ರಾಮದೊಳಗೆ ಇವರು ಕಾಡೇಶ್ನವರು ಮತ್ತು ಅವರ ಎಲ್ಲ ಮಿತ್ರ ಮಂಡಳಿ ಪೂಜಾರನ್ರಿ ಉಳ್ಳಿಗೆಯವರನ್ರಿ ಅಷ್ಟೇ ಹೇಳ್ಕೊತ ದೊಡ್ಡ ಇಷ್ಟ ಆಗ್ತೈತಿ. ಅದರ ಕೆಲವು ಪ್ರಮುಖರು ಕಟ್ಕೊಂಡು ಇವರು ಒಬ್ಬರು ಆ ವಿಷಯವಾಗಿ ಅವ್ರ ಪುಣ್ಯಶಾಲಿಗಳ ಇನ್ನೊಂದಕ್ಕೆ ಅವ್ರನ್ನ ಭಾಳ ಲೈಕ್ ಮಾಡ್ತೇನೆ ನಾನು. ಏನಂದ್ರೆ ಅವ್ರ ಬೋಧನೆ. ಮೊನ್ನೆ ಒಬ್ಬ ರೇಡಿಯೋ ಒಂದು ಕಾರ್ಯಕ್ರಮ ಹಾಕಿದ್ರಿ ಬಾವಾಕಾನ ಅಂತ ಏನು ಸರ್ಕಾರಿ ಹೈಸ್ಕೂಲ್ನಾಗ ಮಾಸ್ತರ್ ಅಲ್ಲ. ಅವ ಹೇಳಿದ ಒಳ್ಳೆ ಸಾಹಿತ್ಯ ಆಗ್ಯಾನ ನಮ್ಮ ಬೆಳಗ್ಗೆ ಕತೆ ಅವನು. ಆ ಹುಡುಗ ಹೇಳಿದ ಇವತ್ತು ಸರ್ ಆಗ್ಯಾಕ್ರಿ ಅವ್ರು ಹೇಳಿದ್ರು ಏನಂತ, ನನಗೆ ಏನಾದರೂ ಸಾಹಿತ್ಯದೊಳಗೆ ಬರೆಯಕ್ಕೆ ಪ್ರೇರಣೆ ಆಗಿದ್ರೆ ಕಾಡೇಶ್ನವ್ರ ಗುರುಗಳು ಒಳ್ಳೆ ಶಿಕ್ಷಕರು, ಯಾರು ಮಾತಿಲ್ಲ. ನಾನು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ. ನನಗೆ ನನ್ನ ತಾಯಿ ಜನ್ಮವನ್ನು ನೀಡಿದರು. ಜನ್ಮ ನೀಡಿದ್ರು ನಿಜ, ಆದರೆ ನಾನು ಇಲ್ಲಿ ಮಟ್ಟಿಗೆ ಬೆಳೆದು ನಿಂದಿರ್ಬೇಕಂದ್ರೆ, ಇಲ್ಲಿ ಬಂದು ನಾನು ನಿಂದಿರ್ಬೇಕಂದ್ರೆ ನನಗೆ ಮುಖ್ಯವಾಗಿ ಕಾರಣವಾದಂಥದ್ದಂದ್ರೆ ಈ ನನ್ನ ಶಾಲೆ. ಹಮ್ಮಿಕೊಂಡಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀಮನ್ನೇಂದ್ರ ಈ ಸಂದರ್ಭದಲ್ಲಿ ಈ ಸಂಸ್ಥೆಯಿಂದ ಶಿಕ್ಷಣ ಪಡೆದು ಉನ್ನತ ಮಟ್ಟದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಭಾವಂತರ ಸನ್ಮಾನಿಸಲಾಯಿತು. ಅಲ್ಲದೆ ಈಶಪ್ರಭು ಶಿಕ್ಷಣ ಸಂಸ್ಥೆಯ ನಿರ್ದೇಶಕರನ್ನು ಹಾಗೂ ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ವಿ.ಐ. ಪಾಟೀಲರು ನೇತೃತ್ವ ವಹಿಸಿದರು. ಇಂದು ಮಕ್ಕಳ ಸಂಸ್ಕೃತಿ ಹಾಳಾಗಿ ಹೋಗುತ್ತಿದೆ, ಅದಕ್ಕೆ ಪಾಲಕರ ಜವಾಬ್ದಾರಿ ಅತಿ ಅವಶ್ಯಕ ಎಂದು ಹೇಳಿದರು. ನಮ್ಮ ತಂದೆ ದಿವಂಗತ ಐ.ಬಿ. ಪಾಟೀಲ್, ನಂತರ ನಮ್ಮ ಕಾಕ ದಿವಂಗತ ಪಿ.ಬಿ. ಪಾಟೀಲ್, ನಂತರ ದಿವಂಗತ ಪ್ರಕಾಶ್ ಗೌಡ್ ಪಾಟೀಲ್ ಈ ಸಂಸ್ಥೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದು, ಇದರಲ್ಲಿ ಗ್ರಾಮದ ಹಿರಿಯರು ಪಾತ್ರವೂ ಇದ್ದು ಇಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಈಶಪ್ರಭು ಶಿಕ್ಷಣ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಮುಂದೆ ಈ ಶಿಕ್ಷಣ ಸಂಸ್ಥೆ ಡಿಗ್ರಿ ಕಾಲೇಜು, ಹೆಣ್ಣು ಮಕ್ಕಳ ಪದವಿ ಕಾಲೇಜುಗಳನ್ನು ಸ್ಥಾಪಿಸುವ ಗುರಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ತಿಳಿಸಿದರು. ಕೊನೆಯದಾಗಿ ಬೈಲಹೊಂಗಲ ರುದ್ರಾಕ್ಷಿ ಮಠ್ 3000 ಮಠದ ಶ್ರೀಗಳು ಹಾಗೂ ಏನಿಗಿ ಬಂಗಾರ ಅಜ್ಜನವರು ಆಶೀರ್ವಚನ ನೀಡಿದರು. ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಶ್ರೀಮತಿ ಶಾಂತಕಾ ಮರಿಗೌಡರ್, ಜಿ.ವಿ. ಹಿರೇಮಠ್ ತಮ್ಮ ಅನಿಸಿಕೆಗಳನ್ನು ಸಭೆ ಮುಂದೆ ತೆರೆದಿಟ್ಟರು. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಶಿಕ್ಷಕ ಮಹಾಂತೇಶ್ ಉಪ್ಪಿನ್ ಸ್ವಾಗತಿಸಿ ನಿರೂಪಿಸಿದರು. ಶಂಕರ್ ಕರಿಕಟ್ಟಿ ವಂದಿಸಿದರು. ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಎಲ್ಲರಿಗೂ ನಮಸ್ಕಾರ. ನಾನು ನೇತ್ರ ಬೆಳವಡಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ವರದಿ ಯಾಸಿನ್ ಕಿತ್ತೂರ್, ತಾಂತ್ರಿಕ ಮತ್ತು ಸಹಾಯ ಅಸದ್ ಆರ್.ಜೆ.